Good morning, students. Okay, very good morning to all. See here, students. Now, welcome to KRL Memorial CBSE School, Mudhol. I am your English teacher. My name is Geeta Mantur. Okay, see here. This is third standard class. Third standard class, subject English. Okay. Subject English, third standard class. Okay, listen here. In previous class, means yesterday, we will start one of the interesting grammar topic. Okay, one of the grammar topic. Which topic? First grammar part, first lesson, the use of V1. The use of V1. Okay. When we use V1, when I, you and plural, that time we use V1. Okay. And then when which sentence have a singular subject, that time we use V1 with add yes or yes. Okay. See here. ಅಂದ್ರೆ ಈಗ ಐ ಯು ಮತ್ತು ಪ್ಲೂರಲ್ ಸಬ್ಜೆಕ್ಟ್ ಬಂದಾಗ ಏನಾಗ್ತೈತಿ V1 ಹೇಗಿರುತ್ತೋ ಹಂಗೆ ಹೆಲ್ಪ್ ಓಕೆ ಆ್ಯಂಡ್ ದೆನ್ ಫ್ಲವರ್ ಓಕೆ ಫ್ಲವರ್ ಮೀನ್ಸ್ ಸಿಂಗುಲರ್ ಫ್ಲವರ್ಸ್ ಅಂದ್ರೆ V1 ಹೆಂಗಿರುತ್ತೋ ಹಂಗೆ ಇಡಬೇಕು. ಯಾವಾಗ ಒಂದು ವೇಳೆ ಪ್ಲೂರಲ್ ಸಬ್ಜೆಕ್ಟು ಮತ್ತು ಐ ಮತ್ತು ಆಮ್ ಐ ಮತ್ತು ಯು ಬಂದಾಗ ನೀವೇನು ಮಾಡಬೇಕು V1 ಹೇಗಿರುತ್ತೋ ಹಾಗೆ ಇಡಬೇಕು. ಒಂದು ವೇಳೆ ಸಿಂಗುಲರ್ ಸಬ್ಜೆಕ್ಟ್ ಬಂದಾಗ ಬಂದಾಗ V1 ಗೆ ನೀವೇನು ಮಾಡಬೇಕು ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡಬೇಕು. ಮೀನ್ಸ್ ಫಾರ್ ಎಕ್ಸಾಂಪಲ್ ಹೆಲ್ಪ್ಸ್ ಆ್ಯಂಡ್ ಗೋಸ್. ಓಕೆ, ಅಲ್ಲಿ ಪ್ಲೂರಲ್ ಬಂದಾಗ ಹೆಲ್ಪ್ಸ್ ಬರಂಗಿಲ್ಲ, ಓನ್ಲಿ ಹೆಲ್ಪ್ ಬರ್ತದೆ. ಹೌದು, ಇಲ್ಲಿ ಸಿಂಗುಲರ್ ಬಂದಾಗ ಏನು ಮಾಡಬೇಕು ಹೆಲ್ಪ್ಸ್ ಅಂದ್ರೆ ಗೋಸ್ ಹೆಲ್ಪ್ಸ್ಗೆ ಆ್ಯಡ್ ಮಾಡಿದ್ವಿ, ಎಸ್ ಆ್ಯಡ್ ಮಾಡಿದ್ವಿ. ನೆಕ್ಸ್ಟ್ ಗೋಸ್ಗೆ ಇ ಎಸ್ ಅನ್ನ ಆ್ಯಡ್ ಮಾಡಿದ್ವಿ. ಹೌದು, ಸಿಂಗುಲರ್ ಬಂದಾಗ ನೀವೇನು ಮಾಡಬೇಕು ಎಸ್ ಮತ್ತು ಇ ಎಸ್ ಅನ್ನ ಆ್ಯಡ್ ಮಾಡಬೇಕು. ಹೌದು, ಅಲ್ಲಿ ಪ್ಲೂರಲ್ ಮತ್ತು ಐ ಮತ್ತು ಯು ಬಂದಾಗ ನೀವೇನು ಮಾಡಬೇಕು ಓನ್ಲಿ V1 ಹೇಗಿರುತ್ತೋ ಹಾಗೆ ಇಡಬೇಕು. ಓಕೆ, ಸಮ್ ಸ್ಟೂಡೆಂಟ್ಸ್ ಕಾಲಿಂಗ್ ಮೀ ಯಾಕಂತಂದ್ರೆ ಎಕ್ಸ್ಪ್ಲೇನ್ ಇನ್ ಕನ್ನಡ ಗ್ರಾಮರ್ ಟಾಪಿಕ್ನ ಸ್ವಲ್ಪ ಕನ್ನಡ ಒಳಗೆ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಕೆಲವು ಸ್ಟೂಡೆಂಟ್ಸ್ ನಂಗೆ ಕಾಲ್ ಮಾಡಿದ್ರು. ಓಕೆ, ಅರ್ಥ ಆಯ್ತು. ಈಗ ಯಾವಾಗ ನಾವು V1 ಯೂಸ್ ಮಾಡಬೇಕು ಮತ್ತು V1 ಜೊತೆ ಯಾವಾಗ ಆ್ಯಡ್ ಮಾಡಬೇಕು ಎಸ್ ಮತ್ತು ಇ ಎಸ್ನ. ಹೌದು, ಸಿಂಗುಲರ್ ಸಬ್ಜೆಕ್ಟ್ ಬಂದಾಗ ಮಾತ್ರ ನೀವೇನು ಮಾಡಬೇಕು ಎಸ್ ಮತ್ತು ಇ ಎಸ್ ಅನ್ನ ಆ್ಯಡ್ ಮಾಡಬೇಕು. ಪ್ಲೂರಲ್ ಸಬ್ಜೆಕ್ಟ್ ಮತ್ತು ಐ ಯು ಬಂದಾಗ ನೀವೇನು ಮಾಡಬೇಕು V1 ಹೇಗಿರುತ್ತೋ ಹಾಗೆ ಕಂಟಿನ್ಯೂಷನ್ ಮಾಡಬೇಕು. ಓಕೆ, ಇದು ಮೊನ್ನೆ ಕ್ಲಾಸ್ ಆಯಿತು. ಹಾಗಾದ್ರೆ ನಿನ್ನೆ ಕ್ಲಾಸ್ ನಾವು ಏನು ಓದಿದ್ವಿ ಡೂ ಮತ್ತು ಡಸ್. ವ್ಯಾನ್ ವಿ ಯೂಸ್ ಡೂ ಆ್ಯಂಡ್ ಡಸ್. ಓಕೆ, ಸೀರಿಯಸ್ ಸ್ಟೂಡೆಂಟ್ಸ್, ಇಲ್ಲಿ ಡೂ ಐ ಯು ಆ್ಯಂಡ್ ಪ್ಲೂರಲ್ ಐ ಯು ಆ್ಯಂಡ್ ಪ್ಲೂರಲ್. ದೆನ್ ಸಬ್ಜೆಕ್ಟ್ ಇದೇನು ಸಿಂಗುಲರ್. Okay, dear students, yesterday we will learn this topic. Okay, when we use do, when which sentence having a I, you and plural subject, that time we use do. Which subject, which sentence having a singular subject, flower, only help, that time we use does. Okay, when which subject having a plural I, you, plural subject with I, you, that time we add do. Okay, when singular subject having in the sentence, that time we use does. ನೋಡ್ರಿ, ಯಾವ ಒಂದು ಸೆಂಟೆನ್ಸ್ ಐ ಯು ಮತ್ತೆ ಪ್ಲೂರಲ್ ಅನ್ನ ಹೊಂದಿರುತ್ತೆ, ಪ್ಲೂರಲ್ ಸಬ್ಜೆಕ್ಟ್ ಅನ್ನ ಹೊಂದಿರುತ್ತಲ್ಲ, ಅವಾಗ ನೀವು ಏನು ಮಾಡಬೇಕು ಡೂ ಅನ್ನ ಬಳಕೆ ಮಾಡಬೇಕು. ಅಲ್ಲಿ ಏನಾಗ್ತೈತಿ V1 ಹೆಂಗಿರುತ್ತೋ ಹಾಗೆ ಇರ್ತೀವಿ. ಹೌದು, ಸಿ ಇಲ್ಲಿ ತಿಳ್ಕೊರಿ ಐ ಯು ಮತ್ತೆ ಪ್ಲೂರಲ್ ಸಬ್ಜೆಕ್ಟ್ ಬಂದಾಗ ಮೊನ್ನೆ ನಾವು ತಿಳ್ಕೊಂಡಿದ್ದೇನು V1 ಹೇಗಿರುತ್ತೋ ಹಾಗೆ. ಫಾರ್ ಎಕ್ಸಾಂಪಲ್ ಹೆಲ್ಪ್ ಹೆಂಗಿರುತ್ತೋ ಹೆಲ್ಪ್ ಹಂಗೆ ಇಟ್ಕೊಳ್ಬೇಕು. ಹೌದು, ಆ ರೀತಿ. ಮತ್ತೆ ಆಮೇಲೆ ನಿನ್ನೆ ಏನು ತಿಳ್ಕೊಂಡ್ವಿ ಡೂ ಮತ್ತೆ ಡಸ್ ಅನ್ನ ಯಾವಾಗ ಎಲ್ಲಿ ಬಳಕೆ ಮಾಡ್ಬೇಕಪ್ಪ ಅಂದ್ರೆ ಐ ಯು ಮತ್ತೆ ಪ್ಲೂರಲ್. ಅವಾಗ ಒಂದು ಸಬ್ಜೆಕ್ಟ್ ಬಂದಾಗ ನೀವೇನು ಮಾಡಬೇಕು ಡೂ ಅನ್ನ ಬಳಕೆ ಮಾಡಬೇಕು. ಹೌದು, ಮೊನ್ನೆ V1 ಹೇಗಿರುತ್ತೋ ಹಂಗೆ ಇಡಬೇಕು. ಒಂದು ವೇಳೆ ಪ್ಲೂರಲ್ ಐ ಮತ್ತೆ ಯು ಬಂದಾಗ V1 ಹೇಗಿರುತ್ತೋ ಹಾಗೆ ಇಡಬೇಕು. ಒಂದು ವೇಳೆ ಡೂ ಅಂತ ನಾವು ಬಳಕೆ ಮಾಡೋ ಪರಿಸ್ಥಿತಿ
ಬಂದಾಗ ಅದು ಒಂದು ಸೆಂಟೆನ್ಸ್ ಪ್ಲೂರಲ್ ಆಗಿತ್ತು ಅಥವಾ ಸಿಂಗುಲರ್ ಆಗಿತ್ತು ಅಥವಾ ಆ ಯು ಅನ್ನ ಒಳಗೊಂಡೈತೆ ಅನ್ನೋದನ್ನ ನೀವು ಮೊದಲು ನೋಡಿ, ಕರೆಕ್ಟಾಗಿ ನೋಡಿ, ಆಮೇಲೆ ನೀವು ಡೂ ಮತ್ತು ಡಸ್ ಅನ್ನ ಬಳಕೆ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬರ್ರಿ, ಡಸ್ ವಿಚ್ ಸೆಂಟೆನ್ಸ್ ಹ್ಯಾವಿಂಗ್ ಅ ಸಿಂಗುಲರ್ ಸಬ್ಜೆಕ್ಟ್. ಯಾವೊಂದು ಸೆಂಟೆನ್ಸ್ ಸಿಂಗುಲರ್ ಸಬ್ಜೆಕ್ಟ್ ಅನ್ನ ಹೊಂದಿರುತ್ತಲ್ಲ ಅವಾಗ ಮಾತ್ರ ಏನು ಮಾಡಬೇಕು, ನಾವು ಡಸ್ ಅನ್ನ ಬಳಕೆ ಮಾಡಬೇಕು. ಹೌದು, ಒಂದ್ ವೇಳೆ V1 ಬಳಕೆ ಮಾಡಬೇಕಾದ್ರೆ ಆಡ್ ಮಾಡಬೇಕು, ಏನು ಎಸ್ ಮತ್ತು ಎಸ್ ಅನ್ನ ಆಡ್ ಮಾಡಬೇಕು. ಓಕೆ, ಮೊನ್ನೆ ನಾವು ಇದನ್ನ ತಿಳ್ಕೊಂಡ್ವಿ, ನಿನ್ನೆ ಇದನ್ನ ತಿಳ್ಕೊಂಡು. ಓಕೆ, ಇದಕ್ಕೆ ಸಂಬಂಧಪಟ್ಟಾಗ ಅಂದ್ರೆ ಸಿಂಗುಲರ್ ಸಬ್ಜೆಕ್ಟ್ ಕೊಟ್ಟು. ಓಕೆ, 78 ಪೇಜ್ ನಂಬರ್, ಸಾರಿ ಸ್ಟೂಡೆಂಟ್ಸ್, page number 78. All of you open your textbook. All of you open your textbook now. Page number 78. Page number 78. Okay. Yesterday we will exercise some of the questions. Okay. Question number 1. Use the correct V1 form of each verb. Okay, with or without yes. Okay, yesterday we will complete this exercise. Okay, all sentence singular sentence. Okay, just we will add yes or yes with V1. Okay, with V1 add only yes or yes. All sentence singular subject having a singular subject. Okay, now in this class we will go to next question. Question number 2. Begin each sentence with the singular subject. ಅವ್ರು ಏನು ಹೇಳಕತ್ತಾರೆ ನಿಮ್ಗೆ, begin each sentence with the singular subject. You make now. ಅಂದ್ರೆ ನೀವೇನು ಮಾಡಬೇಕು, ಅಲ್ಲಿ ಸೆಂಟೆನ್ಸ್ ಕೊಟ್ಟಾರ ಈಗ ಆಲ್ರೆಡಿ. ಹೌದು, ಅಲ್ಲಿ ಏನು ಸೆಂಟೆನ್ಸ್ ಕೊಟ್ಟಾರಲ್ಲ ಆ ಸೆಂಟೆನ್ಸ್ಗಳು ಸ್ಟಾರ್ಟಿಂಗ್ ಸಿಂಗುಲರ್ ಸಬ್ಜೆಕ್ಟ್ ಆಗಿರಬೇಕು. ಆ ರೀತಿ ನೀವೇನು ಮಾಡಬೇಕು, ಈ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಿರಿ ಅಥವಾ ರೀರೈಟ್ ಮಾಡಿರಿ ಅಂತ ಹೇಳಕತ್ತಾರೆ. ಈಗ ಅವರು ಸೆಂಟೆನ್ಸ್ ಕೊಟ್ಟಾರ, ಆ ಸೆಂಟೆನ್ಸ್ಗಳನ್ನು ನೀವೇನು ಮಾಡಬೇಕು, ಸ್ಟಾರ್ಟಿಂಗ್ ಸಿಂಗುಲರ್ ಬರೋ ಥರ ಬರಿಬೇಕು. ಓಕೆ, question number 2. Okay, each sentence, begin each sentence with the singular subject. Okay, you make begin each sentence with the singular subject. Okay, first one, for example, first, my friends help me. My friends help me. See here students, my friends helps me. Okay, ಅವ್ರು ಏನು ನಮ್ಮ ಕ್ವಶನ್ ಕೇಳಾರ, my friend helps me. ನಮಗೆ ಅವ್ರು ಹೇಳಾರ ಬಿಗಿನ್ ಅಂದ್ರೆ ಬಿಗಿನ್ ಸಿಂಗುಲರ್ ಸಬ್ಜೆಕ್ಟ್ ಅನ್ನ ಹೊಂದಿರುವಾಗೆ ಸೆಂಟೆನ್ಸ್ ಅನ್ನ ನೀವೇನು ಮಾಡಬೇಕು, ಕ್ರಿಯೇಟ್ ಮಾಡಬೇಕು ಅಂದಾಗ. ಹೌದು, ಇಲ್ಲಿ ಹೆಲ್ಪ್ಸ್ ಬಂದೈತಿ. ಹೌದು, ಸಹಾಯಗಳು ಬಂದೈತಿ. ಹಾಗಾದ್ರೆ ನಾವು ಏನು ಮಾಡಬೇಕು, ಈ ಸೆಂಟೆನ್ಸ್ ನ my friends help me. My friends help me. This is the correct. Okay, begin each sentence with the singular subject. Okay, next, for example, next, those girls tell lies. Those girls tell lies. See here students, girls, begin word having a plural. Okay, begin word plural subject. So now we will make singular subject. So those girls tells lies. Okay, ಇದೇನಾಗೈತಿ, ಪ್ಲೂರಲ್ ಅನ್ನ ಹೊಂದೈತಿ. ಹೌದು, ಬಿಗಿನ್ ಪ್ಲೂರಲ್ ಐತಿ. ಸೊ ಅದನ್ನ ನಾವು ಏನು ಮಾಡಬೇಕು, ಸಿಂಗುಲರ್ ಮಾಡಿದ್ವಿ. ಗರ್ಲ್ tells lies. Those girls tell lies. Those girls tells lies. Okay, next one. Third. They come here daily. They come here daily. This is a plural subject sentence. Okay. They come here daily. See here students, they is a
plural subject. So now we will make singular subject. they ಅನ್ನ ಏನು ಮಾಡಬೇಕು ತೆಗಿಬೇಕು. ಓಕೆ, ಅದು ಪ್ಲೂರಲ್ ಆಗೈತಿ. ಸೊ ನಾವು ಏನು ಮಾಡೋದು, ದೇ ಅನ್ನ ತೆಗೆದು ಸಿಂಗುಲರ್ ಸಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡೋದು. she or he or she come here daily. Okay, so here he or she comes here daily. ದೇ ಏನಾಗೈತಿ, ಪ್ಲೂರಲ್ ಆಗೈತಿ. ಹೌದು, ಪ್ಲೂರಲ್ ಸಬ್ಜೆಕ್ಟ್ ಆಗೈತಿ. ಅದಕ್ಕೆ ನೀವು ಏನು ಮಾಡ್ಬೇಕು, ಅದನ್ನ ಸಿಂಗುಲರ್ ಸಬ್ಜೆಕ್ಟ್ ಆಗಿ ಕ್ರಿಯೇಟ್ ಮಾಡಬೇಕು. ಸೊ he or she comes here daily. ಓಕೆ, ಅಪ್ಪ ಈಗೇನಾಗ್ತದು, ಸಿಂಗುಲರ್ ಆಯ್ತು. Write in your book these all answers. Okay, I hope all of you understood when we use singular subject and how to make singular subject. Okay, ಯಾವಾಗ ಪ್ಲೂರಲ್ ಅನ್ನ ಒಂದು ಪ್ಲೂರಲ್ ಸಬ್ಜೆಕ್ಟ್ ಅನ್ನ ಕೊಟ್ಟಿರ್ತಾರಲ್ಲ, ಅವಾಗ ನಾವು ಹೆಂಗೆ ಅದನ್ನ ಸಿಂಗುಲರ್ ಸಬ್ಜೆಕ್ಟ್ ಆಗಿ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೋಬೇಕು. ಯಾಕಂದ್ರೆ ಮೊದಲು ಅಲ್ಲಿ ಸಬ್ಜೆಕ್ಟ್ ಅನ್ನ ನೋಡಬೇಕು. ಸಬ್ಜೆಕ್ಟ್ ಪ್ಲೂರಲ್ ಆಯ್ತು ಸಿಂಗುಲರ್ ಆಯ್ತು ಅಂತ ನೋಡಬೇಕು. ಹೌದು, ಅದು ಒಂದು ವೇಳೆ ಪ್ಲೂರಲ್ ಆಗಿ ಸಿಂಗುಲರ್ ಅಂತ ಕೊಟ್ಟಾಗ ದೇ ಅನ್ನೋದು ಪ್ಲೂರಲ್ ಆಯ್ತು. ಸೊ ನಾವು ಏನು ಮಾಡಬೇಕು, he or she ಅನ್ನ ಮಾಡಬೇಕು. he or she ಅನ್ನ ಸಿಂಗುಲರ್ ಸಬ್ಜೆಕ್ಟ್ ಆಗ್ತದೆ. ಅವಾಗ he or she ಯಾವ್ದಾದ್ರು ಒಂದನ್ನ ಆ್ಯಡ್ ಮಾಡ್ಕೊಂಡು ಕಮ್ಸ್. ಹೌದು, ಯಾವಾಗ ಸಿಂಗುಲರ್ ಬರುತ್ತೆ ಅವಾಗ ಎಸ್ ಅಥವಾ ಎಸ್ ವರ್ಬ್ಗೆ ಆ್ಯಡ್ ಆಗ್ತದೆ. ಸೊ he comes here daily. he comes here daily. ಓಕೆ, ಇಲ್ಲಿ ಏನಾಗ್ತದೆ, those girls tells lies. those, okay, plural, but girls is also plural. so ನಾವು ಏನು ಮಾಡಬೇಕು, ಈಗ ಇಲ್ಲಿ ಸಿಂಗುಲರ್ ಮಾಡಬೇಕು. ಸೊ ಅದಕ್ಕೆ those girl. ಓಕೆ, ಗರ್ಲ್ ಅಂದ್ರೆ ಸಬ್ಜೆಕ್ಟ್ ಸಿಂಗುಲರ್ ಆಗ್ತದೆ. ಓಕೆ, those girl tells lies. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗ್ತದೆ, my friend helps me. helps ಅನ್ನೋದು ಪ್ಲೂರಲ್ ಸಬ್ಜೆಕ್ಟ್ ಆಗ್ತದೆ. ಅದನ್ನ ನಾವು ಏನು ಮಾಡಬೇಕು, ಬಿಗಿನ ಸಿಂಗುಲರ್ ಮಾಡಬೇಕು. ಹಾಗಾಗಿ ನಾವು my friend help me. ಓಕೆ, okay students, next we will go to next examples. Okay, exercise fourth one. Okay, fourth one, cocks crow in the morning. cocks crow in the morning. Okay, cocks crow in the morning. See here students, cocks is a plural subject. So now we will make singular, begin singular subject. So cock crows. cock crows in the morning. Already we know when singular subject, that time we adding with the verb yes or yes. Okay, ಇದು cock ಏನಾಗಿದೆ, ಸಿಂಗುಲರ್ ಆಗಿದೆ. ಅವಾಗ ನಾವು ಏನು ಮಾಡಬೇಕು, ಕ್ರೋಗ ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡಬೇಕು. ಹೌದು, ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ನಾವು ಏನು ಮಾಡಬೇಕು, ಎಸ್ ಅಥವಾ ಎಸ್ ಅನ್ನ ವರ್ಬ್ಗೆ ಆಡ್ ಮಾಡಬೇಕು ಅನ್ನೋದನ್ನ ಆಲ್ರೆಡಿ ತಿಳ್ಕೊಂಡಿವಿ. ಹಾಗಾಗಿ ಕಾಕ್ ಅನ್ನೋದು ಸಿಂಗುಲರ್ ಮಾಡ್ಕೊಂಡ್ವಿ, ಅದಕ್ಕೆ ಕ್ರೋಸ್ ಅನ್ನೋದನ್ನ ಏನು ಮಾಡಿದ್ವಿ, ಕ್ರೋಕ ಎಸ್ ಅನ್ನ ಆಡ್ ಮಾಡಿ ಸೆಂಟೆನ್ಸ್ ನ ಕ್ರಿಯೇಟ್ ಮಾಡಿದ್ವಿ. Okay, next one, fifth. These boys waste their time. See here, these boys waste their time. These boys waste their time. See here students, these is also plural. Okay, these boys ಅದೇನಾಗ್ತದೆ, ಪ್ಲೂರಲ್ ಆಗ್ತದೆ. ಸೊ ನಾವು we will make singular subject. So this boy wastes his time. Okay, this boy. Okay, this boy wastes his. Okay, there ಅನ್ನೋದು ಪ್ಲೂರಲ್ ಆಗ್ತದೆ, his time. Okay, so
See here student, these plural, so this, okay, this boy wastes his time. There is also plural, so ಇಲ್ಲಿ this ಅಂತ ಅಂದ್ರೆ ನಾವು ಸಿಂಗುಲರ್ ತಗೊಂಡಿವಿ, ಸೊ ಹಂಗಾಗಿ ಏನಾಗ್ತೈತಿ his ಬರುತ್ತೆ. Okay, this boy wastes his time. Okay, next one, washerman. Washerman wash our clothes. Wash our clothes. See here students. Washerman wash our clothes. Okay, clothes and our is a plural. So now we will make singular. Washerman is a singular. Washerman. Okay, washerman wash. Washes. Okay, washerman washes. See here, when subject singular, that time we add with the yes or es. Okay, ಯಾವಾಗ ಸಿಂಗುಲರ್ ಸಬ್ಜೆಕ್ಟ್ ಬಂದಿರುತ್ತಲ್ಲ ಅವಾಗ ನಾವು ಏನು ಮಾಡಬೇಕು, ವರ್ಗೆ ಎಸ್ ಅಥವಾ ಎಸ್ ಅನ್ನ ಹಾಕಬೇಕು. ಸೊ ಇದು ವಾಶ್ ಐತಿ, ಇದು ಸಿಂಗುಲರ್ ಸಬ್ಜೆಕ್ಟ್ ಆಗೈತಿ. ನಾವು ಏನು ಮಾಡಿದ್ವಿ ಈಗ ಎಸ್ ಅನ್ನ es ಅನ್ನ ಆಡ್ ಮಾಡಿದ್ವಿ, ವಾಷಸ್. ಓಕೆ, washerman washes our cloth. Our cloth. Okay. Washerman is a singular subject, so we add yes or yes with the verb. Okay, and next our cloth. Cloths plural, so yes ಅನ್ನ ತೆಗೆದು ಹಾಕಿದ್ವಿ, cloth ಅಷ್ಟ ಉಳಿದಿದೆ, ಅವಾಗ ಅದು ಸಿಂಗುಲರ್ ಆಗ್ತದೆ. Write in your book these all answers. Okay, see, cocks crow in the morning. Cocks is a plural subject, so ನಾವು ಏನು ಮಾಡಿದ್ವಿ, cock ಆದಾಗ ಪ್ಲೂರಲ್ ಆಯ್ತು. ಹಾಗಾಗಿ ಪ್ಲೂರಲ್ ಮಾಡಿದಾಗ ನಾವು ಏನು ಮಾಡಬೇಕು, ವರ್ಬಿಗೆ ಎಸ್ ಅಥವಾ ಎಸ್ ಅನ್ನ ಆಡ್ ಮಾಡಬೇಕು. ಹೌದು, ಅದಕ್ಕೆ ನಾವು ಏನು ಮಾಡಿದ್ವಿ, ಕಾಕ್ ಪ್ಲೂರಲ್ ಸಿಂಗುಲರ್ ಆದಾಗ ಕ್ರೋ ಇದು ಸಬ್ಜೆಕ್ಟ್ ವರ್ಬ್ಗೆ ಏನು ಮಾಡಿದ್ವಿ, ಎಸ್ ಅನ್ನ ಆಡ್ ಮಾಡಿದ್ವಿ. ಹೌದು, ಕಾಕ್ ಕ್ರೋಸ್ ಇನ್ ದ ಮಾರ್ನಿಂಗ್. ಓಕೆ, ನೆಕ್ಸ್ಟ್, ದೀಸ್ ಬಾಯ್ಸ್ ವೇಸ್ಟ್ ದೇರ್ ಟೈಮ್. ದೀಸ್ ಪ್ಲೂರಲ್. ಹೌದು, ದೀಸ್ ಅನ್ನೋದೇನು ಪ್ಲೂರಲ್ ಆಗ್ತೈತಿ, ಮತ್ತೆ ಬಾಯ್ಸ್ ಆಲ್ಸೋ ಪ್ಲೂರಲ್, ಸೊ ದೇರ್ ಆಲ್ಸೋ ಪ್ಲೂರಲ್. ಇದೇನಾಗೈತಿ, ಪ್ಲೂರಲ್ ಸಬ್ಜೆಕ್ಟ್ ಐತಿ ಸೆಂಟೆನ್ಸ್. ಸೊ ನಾವೇನು ಮಾಡಿದ್ವಿ ಅಂತಂದ್ರೆ ಸಿಂಗುಲರ್ ಮಾಡಬೇಕು. ದಿಸ್ ಬಾಯ್ ವೇಸ್ಟ್ ಹೀಸ್ ಟೈಮ್. ದಿಸ್ ಅನ್ನೋದೇನು ಒಬ್ಬ, ದಿಸ್ ಬಾಯ್ ವೇಸ್ಟ್ ಹೀಸ್ ಟೈಮ್. ಹೌದು, ನೆಕ್ಸ್ಟ್, ವಾಷರ್ಮ್ಯಾನ್ ವಾಶ್ ಅವರ್ ಕ್ಲಾತ್ಸ್. ಹಿಯರ್ ವಾಷರ್ಮ್ಯಾನ್ ಇಸ್ ಅ ಸಿಂಗುಲರ್ ಸಬ್ಜೆಕ್ಟ್. ಹೌದು, ಸಿಂಗುಲರ್ ಸಬ್ಜೆಕ್ಟ್ ಬಂದಾಗ ವರ್ಬ್ಗೆ ಎಸ್ ಅಥವಾ ಎಸ್ ಆಡ್ ಆಗಿರಬೇಕು, ಬಟ್ ಇಲ್ಲಿ ಏನಾಗಿಲ್ಲ, ಆಡ್ ಆಗಿಲ್ಲ. ಮತ್ತೆ ಅವರ್ ಕ್ಲಾತ್ಸ್ ಅನ್ನೋದು ಏನಾಗ್ತೈತಿ, ಕ್ಲಾತ್ಸ್. ಅವರ್ ಕ್ಲಾತ್ಸ್ ಅನ್ನೋದು ಪ್ಲೂರಲ್ ಆಗ್ತೈತಿ. ಸೊ ನಾವು ಅದಕ್ಕೆ ಏನು ಮಾಡಬೇಕು, ವಾಷರ್ಮ್ಯಾನ್ ಕ್ಲಾತ್ಸ್. ಎಸ್, ವಾಷರ್ಮ್ಯಾನ್ ವಾಷಸ್ and yes, so next our cloth. Okay, washerman wash our clothes. ಈಗೇನಾಗೋದು, ಸಿಂಗುಲರ್ ಸೆಂಟೆನ್ಸ್ ಆಯ್ತು. ಬಿಗಿನ್ ಈಚ್ ಸೆಂಟೆನ್ಸ್ ವಿತ್ ದ ಸಿಂಗುಲರ್ ಸಬ್ಜೆಕ್ಟ್. Okay, next one, remaining one only. Seventh one, we brush our teeth after meals. See here, we brush our teeth after meals. See here students, we is also plural. Brush our teeth after meals. Okay, meals is also plural. So now we will make begin singular subject. So we ಅನ್ನೋದನ್ನ ತೆಗೆದು ಹಾಕಿ ಏನು ಮಾಡಬೇಕು, I brush my teeth after meal.
ಏನದು begins a singular subject I too. Okay, see here we is a plural subject, so we make singular subject begin singular subject. We brush our teeth after meals. That answer I brush my teeth after meal. Okay. I hope all of you understood today's grammar. Okay. ಪ್ಲೂರಲ್ ಸಬ್ಜೆಕ್ಟ್ ಬಂದಾಗ ಬಿಗಿನಿಂಗ್ ಪ್ಲೂರಲ್ ಸಬ್ಜೆಕ್ಟ್ ಬಂದಾಗ ಅಥವಾ ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಹೊಂದಿರುವಂತಹ ಸೆಂಟೆನ್ಸ್ಗಳಿದ್ದಾಗ ನಾವು ಹೇಗೆ ಸಿಂಗುಲರ್ ಸಬ್ಜೆಕ್ಟ್ ಆಗಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾವು ಏನು ಮಾಡಿದ್ವಿ ಇವತ್ತು ನೋಡಿದ್ವಿ. ಓಕೆ, begin singular subject. Today we make a begin singular subject sentence. Okay, I hope all of you understood the use of V1. Okay, remaining examples we will continue next class. Thank you one and all.